ಪ್ರೆಗ್ನೆಂಟ್ ಇದೆ ಅಷ್ಟು ಮೊಬೈಲ್ ನೋಡ್ಬಾರ್ದು ಆಮೇಲೆ ಬಾಕ್ಸ್ ಅಂಗಡಿ ಇಲ್ಲೇ ಐತಿ ಅಣ್ಣ ಬಿರಿಯಾನಿ ಅಂಗಡಿ ಓನರ್ ಅಣ್ಣ ಬ್ಲಾಗ್ ವಿಡಿಯೋ ಗಾಯ್ಸ್ ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಮೂಲ್ಯನಿಗೆ 2ನೇ ಸ್ಕ್ಯಾನಿಂಗ್ ಮಾಡ್ಸೋದಕ್ಕೆ ದಾವಣಗೆರೆ ಕರ್ಕೊಂಡ್ ಬಂದಿನಿ. ಇವತ್ತು ಬೆಳಿಗ್ಗೆನೆ ಬಸವಪಟ್ಟಣಕ್ಕೆ ಹೋಗಿ ಡಾಕ್ಟರ್ ಹತ್ರ ಸ್ಲಿಪ್ ಬರ್ಸ್ಕೊಂಡ್ ಬಂದಿದ್ದೆ. ದಾವಣಗೆರೆಗೆ ಇವಾಗೇನೋ ಜಸ್ಟ್ ಬಂದು ಇವಾಗೆಲ್ಲ ರಿಪೋರ್ಟ್ ಎಲ್ಲ ಅವ್ರ ಹತ್ರ ಕೊಟ್ಟಿದ್ದೀನಿ. ಡಾಕ್ಟರ್ ಬಂದಿದಾರಂತೆ, ರಿಪೋರ್ಟ್ ನೋಡಿ ಸ್ಕ್ಯಾನಿಂಗ್ ಮಾಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಆಗತ್ತೆ ಎಲ್ಲ ಮುಗಿಯೋದಕ್ಕೆ, ಸ್ಕ್ಯಾನಿಂಗ್ ಎಲ್ಲ ಮುಗಿಯೋದಕ್ಕೆ. ಅಲ್ಲಿವರೆಗೂ ದಾವಣಗೆರೆಯಲ್ಲಿ ಸ್ವಲ್ಪ ಹಂಗೆ ಅಡ್ಡಾಡಿ ನಡೋದಿಲ್ಲ, ಇಲ್ಲೇ ತಿಂಡಿಗೆ ತಿಂದು 1 ಗಂಟೆ ಕೂತ್ಕೊಂತೀನಿ ಇಲ್ಲೇ. ಅಮೂಲ್ಯ ಒಳಗಡೆ ಇದ್ದಾಳೆ. ಇದೆ ನೋಡಿ, ಸೌಂಡ್ ಹೆಲ್ತ್ ಅಲ್ಟ್ರಾಸೌಂಡ್ ಸೆಂಟರ್ ಅಂತ, ಡಯಾಗ್ನೋಸ್ಟಿಕ್ ಅಲ್ಟ್ರಾಸೌಂಡ್ ಸೆಂಟರ್, ಸೌಂಡ್ ಹೆಲ್ತ್ ಸೆಂಟರ್ ಅಂತ ಹೇಳಿ ದಾವಣಗೆರೆಯಲ್ಲಿ ಇರೋದು. ನಾವು ನಮ್ ಡಾಕ್ಟರ್ ಇಲ್ಲೇ ಬರ್ಸ್ಕೊಡೋದು ಸ್ಕ್ಯಾನಿಂಗಿಗೆ. ರಿಸೆಪ್ಷನಿಸ್ಟ್ ಒಳಗಡೆ ಹೋಗಿದ್ದಾರೆ ಡಾಕ್ಟರ್ ಹತ್ರ. ಜನ ಏನ್ ಜಾಸ್ತಿ ಬಂದಿಲ್ಲ ಇವತ್ತು, ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೆ. ಏನ್ ಮಾಡ್ತಿದ್ಯಾ? ಆಮೇಲೆ ಮೊಬೈಲ್ ವರ್ಕ್ ಮಾಡ್ಕೊಂತ ಕೂತ್ಕೊಂಡಿದ್ದಾಳೆ ಆರಾಮಾಗಿ. ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ. ಪ್ರೆಗ್ನೆಂಟ್ ಇದೆ ಅಷ್ಟು ಮೊಬೈಲ್ ನೋಡ್ಬಾರ್ದು ಆಮೇಲೆ. ಗಾಯ್ಸ್ ಸ್ಕ್ಯಾನಿಂಗ್ ಆಯ್ತು, ಈಗ ರಿಪೋರ್ಟ್ ಬರತ್ತಂತೆ. ಇನ್ನೊಂದು ಅರ್ಧ ಗಂಟೆ ಆಗತ್ತೆ. ಸದ್ಯಕ್ಕೆ ತಾಯಿ ಕಾರಣ ಜೆರಾಕ್ಸ್ ಮಾಡೋದಕ್ಕೆ ಹೋಗ್ತಾ. ತಾಯಿ ಕಾರ್ಡ್ ಜೆರಾಕ್ಸ್ ಮಾಡಿ ಜೆರಾಕ್ಸ್ ಕೊಡ್ಬೇಕಂತ ಒಂದು ಕಾಪಿನ ಇಲ್ಲಿ ಜೆರಾಕ್ಸ್ ನೋಡಿ ಎಲ್ಲೈತೆ ಅಂತ ನೋಡ್ಬೇಕು. ಇವಾಗ ಬಿಡಿಸ್ತಾ ಇದೀನಿ. ಜೆರಾಕ್ಸ್ ಮಾಡ್ಸಿದ್ರೆ ಸೌಂಡ್ ಹೋಗ್ತೀನಿ. ರಿಪೋರ್ಟ್ ಬರಕ್ ಇನ್ನೊಂದು ಅರ್ಧ ಗಂಟೆ ಆಗತ್ತೆ. ಜೆರಾಕ್ಸ್ ಅಂಗಡಿ ಇಲ್ಲೇ ಐತಿ. ಜೆರಾಕ್ಸ್ ಮಾಡಿದ್ದಾಯ್ತು, ಇವಾಗ ಹೋಗಿ ಜೆರಾಕ್ಸ್ ಕೊಡ್ಬೇಕು. ನಿನ್ನೆ ವಿಡಿಯೋ ಮಾಡಕ್ ಆಗಿಲ್ಲ, ಇವತ್ತು ದಾವಣಗೆರೆ ಬಂದಿನಲ್ಲ, ಇದ್ರದ್ದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಸ್ಕ್ಯಾನಿಂಗ್ ಮಾಡಕ್ ಬಂದಿರೋಂಥದ್ದು. ಗಾಯ್ಸ್ ಫೈನಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ. ಇದನ್ನ ತಗೊಂಡೋಗಿ ಆಸ್ಪತ್ರೆಗೆ ತಗೊಂಡೋಗಿ ನಮ್ ಡಾಕ್ಟರ್ ಹತ್ರ ತೋರಿಸ್ಬೇಕು. ಆಮೇಲೆ ಏನಂತ ಗೊತ್ತಾಗತ್ತೆ. ಇಲ್ಲ ಕೇಳಿದ್ನಂತೆ ಅಮೂಲ್ಯ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಡಾಕ್ಟರ್. ಇವಾಗ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ದಾವಣಗೆರೆಯಿಂದ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಸವಪಟ್ಟಣಕ್ಕೆ ಹೋಗ್ತಾ ಇದೀವಿ ಹಾಸ್ಪಿಟ್ಲಿಗೆ, ಡಾಕ್ಟರ್ ಹತ್ರ ರಿಪೋರ್ಟ್ ತರ್ಸೋದಿಕ್ಕೆ. ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಅವರು ಡಾಕ್ಟರ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆದ್ರೂ ನಮ್ ಡಾಕ್ಟರ್ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ನಮ್ ಕಡೆ ಸಿಟಿಗಿಂತ ನಾನು ಹಳ್ಳಿ ವಾತಾವರಣದಲ್ಲಿ, ಪರಿಸರದ ಮಧ್ಯದಲ್ಲಿನೇ ಜಾಸ್ತಿ ಬೈಕ್ ರೈಡ್ ಮಾಡೋದು, ಕರ್ಕೊಂಡು ಹೋಗೋದು. ಸಿಟಿ ಒಳಗಡೆ ಸ್ವಲ್ಪ 1-2 ಕಿಲೋಮೀಟರ್ ಅಷ್ಟೇ ಜರ್ನಿ ಆಗೋದು. ಅದ್ ಬಿಟ್ರೆ ಹಳ್ಳಿ ವಾತಾವರಣನೇ. ನೋಡಿ ನಮ್ ಕಡೆ ವಾತಾವರಣ ಯಾವ ತರ ಇದೆ ಅಂತ ಹೇಳಿ. ಸುತ್ತಮುತ್ತ ಫುಲ್ ಭತ್ತದ ಗದ್ದೆ, ಆಮೇಲೆ ಅಡಿಕೆ ತೋಟ, ಅವೇ ಜಾಸ್ತಿ ನಮ್ ಕಡೆ. ಒಳ್ಳೆ ಕೂಲ್ ವಾತಾವರಣ ನಮ್ ಕಡೆ ಗಾಯ್ಸ್. ವಾತಾವರಣ ತುಂಬಾ ಕೂಲ್ ಆಗಿದೆ ಈ ಕಡೆ, ಪರಿಸರದ ಮಧ್ಯದಲ್ಲಿ. ಹೈವೇ ರೋಡ್ ಹೋಗ್ಬಿಟ್ರೆ ಫುಲ್ ಹೀಟ್, ಬಿಸಿಲಿನ ಹೊಗೆ. ಇಲ್ಲಿ ವೆಹಿಕಲ್ಸ್ ಕಮ್ಮಿ, ಅದಕ್ಕೋಸ್ಕರ ಈ ಕಡೆ ಬರ್ತೀನಿ ನಾನು. ಆ ಕಡೆ ಇನ್ನೊಂದು ರೋಡ್ ಇದೆ, ಅದು ಹೈವೇ ರೋಡ್. ಆ ಕಡೆ ಜಾಸ್ತಿ ಹೋಗೋದಿಲ್ಲ, ಈ ಕಡೆಯಿಂದನೇ ಜಾಸ್ತಿ ಆಟಾಡೋದು. ಬೆಡಲ್ಗೆರೆ ರೋಡ್ ಇದು. ಆ ಕಡೆ ಎಲ್ಲ ಚಾನಲ್ ಇದಾವೆ, ಎಲ್ಲ ಬೋರ್ ಹಾಕಿ ಮೋಟರ್ ಹೊರಿಸಿ ಅಡಿಕೆ ತೋಟ ಎಲ್ಲ ಕೊಂಡ್ರಿಸ್ಬಿಟ್ಟಿದ್ದಾರೆ ಈ ಕಡೆ. ಭತ್ತದ ಪೈರ್ ಆಗಿದೆ ಆಗ್ಲೇ ಇಲ್ಲಿ. ಗಾಯ್ಸ್ ಇವಾಗ ಬಸವಪಟ್ಟಣಕ್ಕೆ ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಹತ್ರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಟೈಮ್ 2 ಕಾಲಾಗಿದೆ. ಇವಾಗ ಬಂದ್ವಿ ಹಾಸ್ಪಿಟ್ಲಿಗೆ.
ಇವಾಗ ಮೊನ್ನೆ ಒಳಗಡೆ ಹೋಗಿದ್ದಾಳೆ ಡಾಕ್ಟರ್ ಹತ್ರ ರಿಪೋರ್ಟ್ ತೋರ್ಸೋದಕ್ಕೆ. ರಿಪೋರ್ಟ್ ತೋರ್ಸ್ಕೊಂಡ್ ಬಂದ್ಮೇಲೆ ಇಲ್ಲೇ ಬಸಪಟ್ಟಣದಲ್ಲಿ ಹೋಟೆಲ್ ಸ್ವಲ್ಪ ಊಟ ಮಾಡಿ ಆಮೇಲೆ ಮನೆಗೆ ಹೋಗ್ತೀವಿ. ಹಾಸ್ಪಿಟ್ಲ್ ಸ್ಕೂಲ್ ಕ್ಲಿನಿಕ್ ಅಂತ ಹೇಳಿ ಬಸಪಟ್ಟಣದ್ದು. ಗೈಸ್ ಇಲ್ಲಿ ಹೋಟ್ಲಿಗೆ ಬಂದಿದೀವಿ ಊಟ ಮಾಡೋದಕ್ಕೆ. ಇದು ಬಿರಿಯಾನಿನಾದ್ರು ಇಲ್ಲ ಕುಷ್ಕನಾದ್ರು ತಿನ್ನೋಣ ಅಂತ ಹೇಳಿ ವೆಜ್ ಅಂಗಡಿ ವೆಜ್ ಹೋಟ್ಲಿಗೆ ಹೋಗಿದ್ವಿ. ಇಷ್ಟೊತ್ತಿಗೆ ಆಗ್ಲೇ ಸ್ವಲ್ಪ ಕ್ಲೋಸ್ ಮಾಡ್ತಾರೆ ನಮ್ ಕಡೆ, ಮತ್ ಸಾಯಂಕಾಲ ಓಪನ್. ಅದಕ್ಕೋಸ್ಕರ ಇದು ಬಿರಿಯಾನಿ ಸೆಂಟರ್ಗೆ ಬಂದಿದೀವಿ. HMK ಚಿಕನ್ ಬಿರಿಯಾನಿ ಸೆಂಟರ್ ಅಂತ. ಅಣ್ಣರು ಬಿರಿಯಾನಿ ಅಂಗಡಿ ಓನರ್. ನಿಮ್ಗೆ ಅಣ್ಣ ಅಂಗಡಿ ಏನಿದು ಅಣ್ಣ? ಬ್ಲಾಗ್ ವಿಡಿಯೋ ಬ್ಲಾಗ್ ವಿಡಿಯೋ ಮಾಡ್ತಾ ಇದೀನಿ. ಯೂಟ್ಯೂಬ್ ಬ್ಲಾಗರ್ ಮಾಡವ. ಗಾಯ್ಸ್ ಸಿಂಪಲ್ ಆಗಿ ಮೊಟ್ಟೆನ ಪುಷ್ಕ ತಗೊಂಡಿದೀವಿ. ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಹೋಗಿದ್ವಿ. ಟೈಮ್ ಆಗಿದೆಲ್ಲ ಮಧ್ಯಾಹ್ನದ ಊಟದ್ದು ಊಟ ಮಾಡಿ ಮನೆಗೆ ಹೋಗ್ಬೇಕು ಇವಾಗ. ಗಾಯ್ಸ್ ಊಟ ಮಾಡಿದ್ವಿ ಹೋಟ್ಲಲ್ಲಿ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಬಸವಣ್ಣದಿಂದ ಮನೆಗೆ ಬಂದ್ವಿ. ಇವಾಗ ನೀರ್ ಬಿಟ್ಟಿದ್ದಾರೆ ಮನೆಗೆ. ಅಮ್ಮ ಬಟ್ಟೆ ತೊಳಿತಿದಾರೆ ಇಲ್ಲೇ. ನೀರು ಆಗ್ಲೇ ತುಂಬಿದ್ರೇನ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಗಾಯ್ಸ್ ವಿಡಿಯೋ ಯಾವ ತರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಬ್ಲಾಗ್ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮತ್ತೆ ನಾಳೆನೂ ಬ್ಲಾಗ್ ವಿಡಿಯೋ ಬಿಡ್ತೀನಿ. ಅಪ್ಡೇಟ್ ಆಗ್ತಾ ಇರತ್ತೆ ಡೈಲಿ ವಿಡಿಯೋಗಳು. ಅದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡಿದ್ರೆ ಡೈಲಿ ನಾನು ಬಿಡೋಂತ ಬ್ಲಾಗ್ ವಿಡಿಯೋ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ನೋಟಿಫಿಕೇಶನ್. ಸೊ ಎಲ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.